ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ಮಿನಿ ಟ್ರಕ್ ಅಂತ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ 3 ವೀಲರಿಂದ ಹಿಡಿದು 4 ವೀಲರ್ 407ವರೆಗೂ ಮಿನಿ ಟ್ರಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಿನಿ ಟ್ರಕ್ಗಳಲ್ಲಿ 3 ಟೈಪ್ಸ್ ಆಫ್ ಬಾಡಿ ಬರುತ್ತೆ. ಕಂಟೈನರ್ ಬಾಡಿ, ಓಪನ್ ಬಾಡಿ, 2 in 1 ಬಾಡಿ ಅಂತ ಮಾಡಿಸ್ತಾರೆ. ಇನ್ನು ಬೇರೆ ಟೈಪ್ಸ್ ಆಫ್ ಬಾಡಿ ಇರ್ಬೋದೇನೋ, ಆದರೆ ನನಗೆ ಗೊತ್ತಿರೋದು ಮಾತ್ರ ಈ 3 ಟೈಪ್ಸ್ ಆಫ್ ಬಾಡಿಗಳು. ಇದರಲ್ಲಿ ನಮಗೆ ಗೊತ್ತಿರೋರೇನೆ ಅಂದರೆ ಫ್ರೆಂಡೇನೆ ಹರೀಶ್ ಅಂತ. ಹೌದು, ಒಂದು ಆ ಗಾಡಿನ 2 in 1 ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಕಡೆ ನೋಡಿದ್ರು. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವ್ರಿಗೆ. ನಮಗೆ ಚೆನ್ನಾಗಿರಬೇಕು, ಲುಕ್ ಆಗಲಿ, ಕ್ವಾಲಿಟಿ ಆಗಲಿ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಇವರು ಔಟ್ಸೈಡ್ ಹೋಗಿ ಮಾಡ್ಸೋಣ ಅಂತಂದರು. ನನಗೂ ಸಜೆಷನ್ ಕೇಳಿದ್ರು. ನಾನು ಕೋಲಾರ ಡಿಸ್ಟಿಕ್ ಬೇತ್ಮಂಗ್ಲ ಅಂತ ಇವ್ರಿಗೆ ಸಜೆಷನ್ ಮಾಡಿದೆ. ಅಲ್ಲೂ ಕೇಳಿದ್ರಂತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಒಂದು 2-3 ದಿವಸ ಆಗುತ್ತೆ ಅಂತ ಅಂದಾಗ ಇವರು ಇವಾಗ ಗೂಡ್ಸ್ ಗಾಡಿ ಅಂತ ಅಂದಮೇಲೆ 1 ದಿವಸ 2 ದಿವಸ ನಮಗೂ ಗಾಡಿ ಬೇಗ ಕೊಟ್ಟರು ಅಂತಂದರೆ ಈ ಗಾಡಿ ನಿಂತ್ಕೊಳೋದು ಯಾರಿಗೂ ಇಷ್ಟ ಇರೋಲ್ಲ. ಒಂದು ದಿವಸ ಬೇಗ ಕೊಟ್ಟರು 1 ದಿವಸ ದುಡಿಮೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಮತ್ತು ಇವ್ರಿಗೆ ಅಲ್ಲಿ ಒಂದು ಫೋಟೋಸ್ ಎಲ್ಲ ನೋಡಿದಾಗ ರಾಣಿಬೆನ್ನೂರಿಗೆ ಹೋಗಿ ಮಾಡಿಸಿರೋದು ಇವಾಗ ಈ ಗಾಡಿ ಬಾಡಿನ. ಅಲ್ಲಿ ಫೋಟೋಸ್ ಎಲ್ಲ ನೋಡಿದ್ಮೇಲೆ ಇವ್ರಿಗೆ ಅದೇನೋ ಇಷ್ಟ ಆಗಿ ಹೋಗಿ ಮಾಡಿಸಿದ್ದಾರೆ. ತೋರಿಸ್ತೀನಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ಏನು, ಮತ್ತು ಈ ಗಾಡಿ ಯಾವ ಥರ ಮಾಡಿದ್ದಾರೆ. ಬಟ್ 2 in 1 ಮಾಡಿರೋದು ಇದು ಎಲ್ಲ ತೋರಿಸ್ತೀನಿ. ಎಲೆಕ್ಟ್ರಿಕಲ್ ವರ್ಕ್ ಏನೋ ಮಾಡಿಸ್ತಾವ್ರೆ ಹಿಂದೆಗಡೆ, ಲೈಟಿಂಗ್ಸ್ ಎಲ್ಲ. ಅಲ್ಲೇನು ಮಾಡ್ಕೊಡ್ಲಿಲ್ವಾ ಎಲೆಕ್ಟ್ರಿಕ್ ವರ್ಕೆಲ್ಲ? ಅಲ್ಲಿ ಮಾಡ್ಕೊಂಡು ಕೊಡೋರು. ಹಾಂ, ಅದು ಆ್ಯಂಗಲ್ ಬೇರೆ. ಬಾಯ್ ಈ ಕಡೆ ಬಾ. ನೋಡಿ, ಇದು ಸೈಡಲ್ಲಿ ಈ ತೊಟ್ಟಿ ಇದೆಯಲ್ಲ, ಈ ತೊಟ್ಟಿನ ಇವರು ಅವ್ರ ಹತ್ರನೇ ಮಾಡಿಸಿರೋದಂತೆ. ಶೋರೂಮ್ ತೊಟ್ಟಿ ಏನಾದರೂ ಇದ್ದರೆ ಅದ್ರ ಮೇಲೆ ಮಾಡಿಕೊಡ್ತಾರೆ. ಈ ತೊಟ್ಟಿನ ಇವ್ರು ಮಾಡಿಸಿರೋದು. ಲುಕ್ ವೈಸ್ ಎಲ್ಲ ನೋಡೋಕ್ಕೆ ಚೆನ್ನಾಗೇ ಐತೆ. 2 in 1 ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಟ್ ಬೋಲ್ಟ್ ಹಾಕಿದೆ ನೋಡಿ, ಒಂದು 4-5 ನಟ್ ಬೋಲ್ಟ್. ಒಂದು ಸೈಡು ನಿಮಗೆ 4 ನಟ್ ಬೋಲ್ಟ್ ಬರುತ್ತೆ, ಆ ಕಡೆ 4. ಇದನ್ನು ತೆಗೆದು ಟಾಪನ್ನು ಓಪನ್ ಮಾಡ್ಕೊಂಡ್ರೆ ಓಪನ್ ಬಾಡಿ ಆಗೋಗುತ್ತೆ. ಏನಕ್ಕೆ ಈ ಥರ ಮಾಡಿಸ್ತಾರೆ ಅಂತಂದರೆ, ಇವಾಗ ಬೆಂಗಳೂರಲ್ಲೇ ಕೊರಿಯರ್ ಮಾಡ್ತೀವಿ ಅಂತಂದರೆ ಕಂಟೈನರ್ ಗಾಡಿನ ಮಾಡಿಸ್ತಾರೆ. ಇಲ್ಲ, ನಾವು ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಬೆಂಗಳೂರಲ್ಲಿದ್ದು ಆಮೇಲೆ ನಾವು ಊರ ಕಡೆ ಹೋಗ್ತೀವಿ, ನಮಗೆ ಅಲ್ಲೂ ಅಡ್ಜಸ್ಟ್ ಆಗಬೇಕು ಗಾಡಿ ಅಂದರೆ ಈ ಥರ ಒಂದು ಓಪನ್ ಬಾಡಿ ಮಾಡಿಸ್ಕೊಂಡು ಮಾಡ್ತಾರೆ. ಇವರು ಸಹ ಇವಾಗ ಊರಿಗೆ ಅಡ್ಜಸ್ಟ್ ಆಗಬೇಕು ಗಾಡಿ ಅಂತ ಅಂದ್ಬಿಟ್ಟು ಈ ಥರ ಓಪನ್ ಮಾಡಿಸಿರೋದು. ಸೈಡಲ್ಲೆಲ್ಲ ಈ ಥರ ಇದೆ. ಬಟ್ ಇದು ನೋಡೋದಕ್ಕೆ ಲುಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ಹೇಳ್ತೀನಿ ಕ್ವಾಲಿಟಿ ಎಲ್ಲ ಹೆಂಗಿದೆ, ಏನು ಅಮೌಂಟ್ ಅಂತ ಹೇಳ್ತೀನಿ. ನೋಡಿ, ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ. ಇದಕ್ಕೆ ಮೆಶ್ ಹಾಕಿಲ್ಲ, ಬ್ಯಾಕ್ ಸೈಡಲ್ಲಿ ಮೆಶ್ ಹಾಕಿಲ್ಲ. ಯಾಕಂದರೆ ಇದು ನೋಡಿ, ಇದು 2 in 1 ಇದೆಯಲ್ಲ, ಹಾಕಿದ್ರೆ ಹಾಕ್ಬೋದು, ಬಟ್ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹಾಕ್ಸಿಲ್ವೋ, ಇಲ್ಲ ಅವ್ರಿಗೆ ಬೇಡ ಅಂತ ಹಾಕ್ಸಿಲ್ವೋ. ಅದೇ ಬ್ಯಾಕ್ ಸೈಡಲ್ಲಿ ಇವರು ಹಗ್ಗ ಕಟ್ಕೊಂಡು ಹೋಗ್ಬೋದು. ಇವಾಗ ಇದಕ್ಕೆ ಟಾರ್ಪಲ್ ಹಾಕ್ತಾರೆ. ಇಲ್ಲಿವರೆಗೂ ಹೈಟೆಕ್ ಬಾಡಿ ಥರ ಕಾಣಿಸ್ತಾ ಇರೋದ್ರಿಂದ ಅಲ್ಲಿಂದ ಮೇಲಕ್ಕೆ ಟಾರ್ಪಲ್ ಹಾಕ್ತಾರೆ ಅನ್ಸುತ್ತೆ ಅಲ್ವಾ? ಓಕೆ. ಬ್ಯಾಕ್ ಸೈಡಲ್ಲೆಲ್ಲ ಹಿಂಗಿದೆ ಬಂಪರು. ಅಲ್ಲಿ ನೋಡಿ ಪೈಪ್ ಐತಲ್ಲ, ಅಲ್ಲಿಗೆ ಆಫ್ ಮಾಡಿದ ಆ್ಯಂಗ್ಲರ್ ಬರುತ್ತೆ. ಬಾಡಿ ಅಗಲ ಆಗ್ತಲೇ ಇರೋಕ್ಕೆ ಆಫ್ ಬಾಡಿ ಮಾಡ್ಕೊಂಡಾಗ ಇಲ್ಲಿ ಪೈಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಆ್ಯಂಗಲ್ ಬರುತ್ತೆ. ಆಫ್ ಬಾಡಿ ಮಾಡ್ಕೊಂಡಾಗ ಅಲ್ಲಿ ಒಂದು ಆ್ಯಂಗಲ್ ಬರುತ್ತೆ. ಮಾಮೂಲಿ ಇಲ್ಲಿ ನೋಡಿ, ಒಂದು ಲೆಂತ್ ಮೆಟೀರಿಯಲ್ ಹೊಡೆಯೋದಕ್ಕೋಸ್ಕರ ಇದನ್ನು ಹಾಕ್ಕೊಟ್ಟಿದ್ದಾರೆ. ಫ್ರಂಟಲ್ಲೂ ಅಷ್ಟೇ. ಆಮೇಲೆ ಇದು ಚೆಕ್ಕರ್ ಶೀಟು, ಇದು ಆಮೇಲೆ ಬರ್ತೀನಿ ವಿಚಾರಕ್ಕೆ ನೆಕ್ಸ್ಟ್ ಏನು ಅಂತ. ಫ್ರಂಟಲ್ಲೆಲ್ಲ ಇದು ಹಾಕಿದ್ದಾರೆ ನೋಡಿ, ಕಂಬಿಗಳು. ಆಮೇಲೆ ಈ ಸೈಡಲ್ಲಿ ಈ ಥರ ಗ್ರಿಲ್ಗಳನ್ನ ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ, ಇದು ಕೂಡ ಅವಶ್ಯಕತೆ ಏನೂ ಇರಲಿಲ್ಲ, ಬಟ್ ಲುಕ್ಗೆ ಅಂತ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ಒಂದು ಏರ್ ಫಿಲ್ಟ್ರೋ ಅಥವಾ ಡೆಫೈಲೋ ಏನಾದರೂ ಇತ್ತು ಅಂದರೆ ಒಳಗಡೆ ಕೊಡ್ಬೋದಾಗಿತ್ತು. ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ, ಬಟ್ ಈ ಕಡೆ ಏನು ಕೊಟ್ಟಿಲ್ಲ. ಬ್ಯಾಟ್ರಿ ಬಾಕ್ಸ್ ಇಲ್ಲಿದೆ. ಸೈಡಲ್ಲಿ ಇದೊಂದು ಸ್ಟೆಪ್ಸ್ ಕೊಟ್ಟವ್ರೆ. ಫ್ರಂಟಲ್ಲೂ ಅಷ್ಟೇ. ಕೆಲವೊಂದು ಬಾಡಿಗಳು ನಾನು ನೋಡಿದ್ದೀನಿ ಕೋಲಾರ ಸೈಡೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಹಾಕಿ ಮಾಡ್ತಾರೆ, ಬಟ್ ಫ್ರಂಟಲ್ಲೆಲ್ಲ ಒಂದು ಸ್ಟೀಲ್ ಕೊಡ್ತಾರೆ. ಇದು ಇವ್ರದ್ದು ಹಳೇದೇನೇನೇ ಹಂಗೆ ಅಡ್ಜಸ್ಟ್ ಮಾಡವ್ರೆ ಫ್ರಂಟಲ್ಲಿ ಇರೋದನ್ನು. ಕೋಲಾರದಲ್ಲಿ ಎಳೆಯಲ್ವಾ? ತೊಟ್ಟಿ ನಾವೇ ತೊಗೊಂಡೋಗ್ಬೇಕು. ಓಕೆ. ಅದೇ ಕೋಲಾರದಲ್ಲಿ ಏನಂದರೆ ಲೆಂತ್ ಎಳೆಯಲ್ಲ, ಏನು ತೊಟ್ಟಿ ಇರುತ್ತೋ ಅದ್ರ ಮೇಲೆ ಮಾಡ್ತಾರಂತೆ. ತೊಟ್ಟಿನೂ ನಾವೇ ತಗೊಂಡೋಗ್ಬೇಕು. ಬಟ್ ಇವ್ರಿಗೆ ಇದನ್ನೆಲ್ಲ ಇದೆಯಲ್ಲ ಕೆಳಗಡೆ ತೊಟ್ಟಿ ಥರನೇ ಈ ಥರ ಬೆಂಡ್ ಮಾಡಿ ಎಲ್ಲ ಇವರೇ ಮಾಡಿಕೊಟ್ಟವ್ರೆ. ಕ್ವಾಲಿಟಿ ವಿಚಾರ ಆಮೇಲೆ ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ಫ್ರಂಟಲ್ ಬಂಪರ್ ಅಷ್ಟೇ ಹಾಕಿಲ್ಲ. ಇವ್ರದ್ದು ಇತ್ತು ಅಂತ ಹಾಕಿಲ್ವಂತೆ, ಇಲ್ಲ ಅಂದಿದ್ರೆ ಹಾಕ್ತಾಯಿದ್ರಂತೆ. ಅದೇ ಇದರಲ್ಲೂ 3 ಸ್ಟೆಪ್ ಬರುತ್ತೆ. ಇವಾಗ ಇದೇನು 2 ಸ್ಟೆಪ್ ಇದೆ, ಇದೇ ಥರ ಇದ್ರ ಮೇಲೆ ಇನ್ನೂ 1 ಸ್ಟೆಪ್ ಬರುತ್ತೆ, 3 ಸ್ಟೆಪ್ ಬರುತ್ತೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಇನ್ನೇನು ಮಾಡಿಸಿದ್ಯಾ? ಓಕೆ. ಹೈಟು 7 ಅಡಿ ಬರುತ್ತೆ. ಉದ್ದ ಬಂದು ಇದು 9 ಅಡಿ ಎಳೆದಿದ್ದಾರೆ. ಎಳಿತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಇವ್ರು ಅಲ್ಲೋಗಿ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಇವಾಗ ಬನ್ನಿ, ಇವಾಗ ಎಲ್ಲರೂ ಅಷ್ಟೇ ಬೆಂಗಳೂರಲ್ಲಿ, ನಾನು ಸುಮಾರು ಜನ ಕೇಳಿದೆ, ಬೆಂಗಳೂರಲ್ಲಿ ಚೆನ್ನಾಗಿ ಮಾಡಲ್ಲ, ನೀವು ರಾಣಿಬೆನ್ನೂರಿಗೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ರಾಣಿಬೆನ್ನೂರು ಅಂತ ಹೋಗ್ತಾರೆ. ರಾಣಿಬೆನ್ನೂರಲ್ಲಿ ಏನಿಲ್ಲ ಅಂತಂದರೂ ಒಂದು 40-50 ಇದಾವಲ್ವ
ಈ ಥರ ಬಾಡಿ ಬಿಲ್ಡ್ ಮಾಡೋ ಸುಮಾರು ಇದ್ದಾವೆ. ಒಂಥರ ರಾಣಿಬೆನ್ನೂರೇ ಫೇಮಸ್ಸು. ರಾಣಿಬೆನ್ನೂರಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡಲ್ಲ ಅಂತ ಹೇಳಲ್ಲ, ಕೆಲವೊಂದು ಕಡೆ ಚೆನ್ನಾಗಿ ಮಾಡ್ತಾರೆ. ಬಟ್ ಇವಾಗ ಇಲ್ಲೇ ಏನಾಗಿದೆ ಅಂತಂದರೆ, ನನಗೆ ಗಾಡಿ ನಾನು ರಾಣಿಬೆನ್ನೂರು ಬಾಡಿ ನೋಡೋಣ ಅಂತ ಅಂದ್ಕೊಂಡೆ ಬಂದೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆಗಲಿಲ್ಲ. ಲುಕಿಂಗ್ ವೈಸೆಲ್ಲ ಓಕೆ, ಬಟ್ ಕ್ವಾಲಿಟಿನಲ್ಲಿ ತುಂಬ ಲೋ ಕ್ವಾಲಿಟಿ ಹಾಕ್ಬಿಟ್ಟವ್ರೆ. ಏನಂತ ತೋರಿಸ್ತೀನಿ. ಇವ್ರದ್ದು ಹಳೆ ತೊಟ್ಟಿ ಕೊಟ್ಟು ಇವ್ರ ಹತ್ರ ಎಷ್ಟು 48 ಇವ್ರಿಗೆ ಹಳೆ ಬಾಡಿನ ಕೊಟ್ಟು, ಅಂದರೆ ಇದೇ ಥರ ಬಾಡಿ ಇತ್ತು, ಅಂದರೆ ಸ್ವಲ್ಪ ಏನೋ ಡ್ಯಾಮೇಜಸ್ ಆಗಿತ್ತು. ಅದನ್ನು ಕೊಟ್ಟು ಇವರು ನನಗೆ ಇಮಿಡಿಯೇಟ್ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿರೋದು. ಅದನ್ನು ಕೊಟ್ಟು 48,000 ಇವ್ರಿಗೆ ಇಸ್ಕೊಂಡವ್ರೆ. ಅಂದರೆ ಒಂದು 20,000ಕ್ಕೆ ಹಾಕ್ಕೊಂಡವ್ರು. ಅದನ್ನು 20,000ಕ್ಕೆ ಹಾಕ್ಕೊಂಡು 48,000 ಇವ್ರ ಹತ್ರ ಇಸ್ಕೊಂಡು ಮಾಡಿದ್ದಾರೆ. ಇದ್ರದ್ದು ಕ್ವಾಲಿಟಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಓಕೆ. ಚೆಕ್ಕರ್ ಶೀಟು ಎಷ್ಟು ಚೆಕ್ಕರ್ ಶೀಟಲ್ಲೂ ಸುಮಾರು ಬರ್ತವೆ ಥಿಕ್ನೆಸ್ಸಲ್ಲಿ. ಅದ್ರ ಬಗ್ಗೆ ನನಗೆ ಐಡಿಯಾ ಕಡಿಮೆ. ಬಟ್ ಇದು ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆಕ್ಕರ್ ಶೀಟ್ ಥರ ಐತೆ. ಬಟ್ ಇಲ್ಲಿ ನೋಡಿ, ಈ ಸೈಡಲ್ಲಂತೂ ಇದೆಯಲ್ಲ, ಇದಂತೂ ಚೆಕ್ಕರ್ ಶೀಟ್ ಥರ ಡಿಸೈನ್ ಅಷ್ಟೇ. ಬಟ್ ಇದು ತಗಡು ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಾ? ಬಡ್ದು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಕಡಿಮೆ. ಬಟ್ ಚೆಕ್ಕರ್ ಶೀಟ್ ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ, ಗಟ್ಟಿ ಇರಬೇಕಿದು. ಇದು ತಗಡಲ್ಲೇ ಈ ಥರ ಡಿಸೈನ್ ಮಾಡಿ ಹಾಕಿದ್ದಾರೆ. ಸೈಡಲ್ಲಿ, ಫ್ರಂಟಲ್ಲಿ ಈ ಕಡೆ ಹಾಕಿದ್ದಾರೆ. ಮತ್ತು ಡೋರಲ್ಲಿ ನೋಡಿ, ಈ ಡೋರ್ ಇದೆಯಲ್ಲ, ಇದಕ್ಕೂ ಇದನ್ನೇ ಹಾಕಿದ್ದಾರೆ. ಇದನ್ನು ಹಾಕೋದು ವೇಸ್ಟು. ಯಾಕೆಂದರೆ ನಾನು ಗಾಡಿ ಇಟ್ಟಿರೋದಿನೆಲ್ಲ ನನಗೆ ಅನುಭವ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಹಾಕಿದ್ರೆ ವೇಸ್ಟು. ಸ್ವಲ್ಪ ಏನಾದರೂ ಇದನ್ನು ಡೋರ್ನ ಡಾಕ್ ಮೇಲೆ ಬಿಟ್ಟು ತುಳ್ಕೊಂಡು ಲೋಡ್ ಮಾಡಿದ್ರೆ ಒಳಗಡೆ ಹೋಗೋ ಚಾನ್ಸಸ್ ಇದೆ. ಮತ್ತು ಬ್ಯಾಕ್ ಸೈಡಲ್ಲೂ ಅಷ್ಟೇ ನೋಡಿ, ಇದೆಲ್ಲ ಫುಲ್ ತಗಡು, ಸ್ಟ್ರೆಂತ್ ಇಲ್ಲ. ಅಂದರೆ ಸ್ಟ್ರೆಂತು ಅಂದರೆ ಅದು ಬೇರೆ ವಿಚಾರ, ನೀವು ನೋಡಿರ್ತೀರ. ಬಟ್ ಇವ್ರು ಕೊಟ್ಟಿರೋದೆಲ್ಲ ನನಗೆ ಸ್ಟ್ರೆಂತ್ ಇಲ್ಲ ಅಂತ ಅನ್ನಿಸ್ತೈತೆ. ಮತ್ತು ಇಲ್ಲಿ ಸೈಡಲ್ಲಿ ನೋಡಿ, ಇದು ಅಷ್ಟೇ. ಇಲ್ಲಿ ಹಾಕಿದಾರಲ್ಲ, ಅದೇನು ಶೋರೂಮ್ ತೊಟ್ಟಿ ಅಂತ ಮಾಡಿಬಿಟ್ಟು ಮಾಮೂಲಿ ಮಾಡ್ತಾರಲ್ಲ, ಶೋರೂಮ್ ತೊಟ್ಟಿ ಅದು ಹೋಲಿಸ್ಕೊಂಡ್ರೆ ಇದು ಏನೂ ಇಲ್ಲ ಅದ್ರ ಮುಂದೆ. ಫುಲ್ ತಗಡು ನೋಡಿ. ರಾಣಿಬೆನ್ನೂರು ಅಲ್ಲಿ ಇಲ್ಲಿ ಅಂತ ಹೋಗೋದಲ್ಲ, ಕ್ವಾಲಿಟಿ ನೋಡಬೇಕು. ಅಂದರೆ ಒಂದು ಲುಕ್ ವೈಸ್ಗೋಸ್ಕರ ಆಸೆ ಬಿದ್ದೋಗಿ ಕ್ವಾಲಿಟಿ ಕಡಿಮೆ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಏನಕ್ಕೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಸುಮಾರು ಜನ ಇವಾಗ ಗಾಡಿ ತೊಗೊಂಡಿರೋರು ಈ ಥರ ಬಾಡಿ ಬಿಲ್ಡ್ ಮಾಡಿಸ್ಬೇಕು ಅಂತಾರವ್ರಿಗೆ ನಿಮ್ಗೊಂದು ಸಣ್ಣ ಅನುಭವ ಬರುತ್ತೆ ಈ ವಿಡಿಯೋ ನೋಡೋದ್ರಿಂದ. ಈ ಥರನೇ ಮಾಡಿಸಿ ಅಂತ ನಾನು ಹೇಳಲ್ಲ. ಈ ಥರ ಮಾಡಿಸಿದ್ರೆ ನಮ್ಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ ನಿಮಗೆ ಗೊತ್ತಾಗೋಗುತ್ತೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡ್ತಾಯಿರೋದು. ಆಮೇಲೆ ನೆಕ್ಸ್ಟು ಈ ಒಂದು ಬ್ಯಾಟ್ರಿ ಬಾಕ್ಸು ಸಹ ಇವ್ರಿಗೆ ಮಾಡಿಲ್ಲ, ಹಳೇದನ್ನೇ ಅಡ್ಜಸ್ಟ್ ಮಾಡವ್ರೆ. ಅಂದರೆ ಇವ್ರಿಗೊಂದು 20,000 ಹಾಕ್ಕೊಂಡವ್ರೆ, 48,000 ಮಾಡವ್ರೆ. ಒಂದು 50,000ನೇ ಅಂದ್ಕೊಳ್ಳಿ. 20,000 ಅಂದರೆ ನಿಮ್ಗೆ ಇದೇ ಬಾಡಿ ಬೇಕು ಅಂದರೆ 70,000 ಬಿಲ್ ಮಾಡ್ತಾರೆ. 70,000ಕ್ಕೆ ಈ ಬಾಡಿ ಅಷ್ಟು ನನಗೇನು ನನಗೆ ಓಕೆ ಅನ್ನಿಸ್ತಾ ಇಲ್ಲ. ಪಾಪ ನಾನು ಇರೋದನ್ನು ಹೇಳ್ತಾ ಇದ್ದೀನಿ. ಅವ್ರಿಗೂ ನಾನು ಕೇಳಿದೆ ಫಸ್ಟು, ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಯಾರೂ ಆಸೆ ಬಿದ್ದು ಅಲ್ಲೋಗಿ ಮಾಡಿಸ್ಕೊಂಡು ಮೋಸ ಹೋಗ್ಬಾರ್ದು. ಕೆಲವರು ಹೊಸಬ್ರು ಗಾಡಿಗಳು ಹಾಕಿರ್ತಾರೆ, ಅವರು ತುಂಬ ಸಿಂಪಲ್ಲಾಗಿ ಅವ್ರಿಗೆ ಈಸಿಯಾಗಿ ಮೋಸ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ವಾಲಿಟಿ ವೈಸ್ ನೋಡಿದ್ರೆ ಇದು ನನಗೆ ಅಷ್ಟು ಓಕೆ ಅನ್ನಿಸ್ತಾ ಇಲ್ಲ. ಆಮೇಲೆ ಇನ್ನೇನು ನನಗೆ ಇದೆಲ್ಲ ಆ್ಯಂಗಲ್ ನೋಡಿ, ಇದು ಆ್ಯಂಗಲೆಲ್ಲ ಗಟ್ಟಿ ಕೊಡಲೇಬೇಕು. ಇಷ್ಟು ಇವರು ಲೋ ಕ್ವಾಲಿಟಿ ಹಾಕಿದ್ಮೇಲೆ ಈ ಆ್ಯಂಗಲ್ಲು ಇದು ಗಟ್ಟಿ ಕೊಡಲೇಬೇಕು, ಇಲ್ಲಾಂದರೆ ವೇಸ್ಟ್ ಅಂತ ಅನಿಸ್ಬಿಡುತ್ತೆ, ಬಾಡಿನೇ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಒಳಗಡೆ ಹೋಗೋಣ. ಆಮೇಲೆ ನನಗಂತೂ ಈ ಡೋರ್ನ ಇದು ಮಾಮೂಲಿ ಬಿಟ್ಬಿಟ್ಟು ಇಲ್ಲಿ ಲಾಕ್ ಮಾಡ್ತಾರೆ ನೋಡಿ. ಇದು ಕಬ್ಬಣ ನೋಡಿ ಹೆಂಗಾಡ್ತೈತೆ. ಕೈಯೆಲ್ಲ ಬೆಂಡ್ ಮಾಡಿಬಿಡ್ತೀನಿ ನನ್ನ ಕೈ ಕೊಟ್ಟರೆ ಅದನ್ನು ಬಿಚ್ಚೆ. ನೆಕ್ಸ್ಟ್ ಒಳಗಡೆ ಹೋಗೋಣ. ನೋಡಿ, ಚೆಕ್ಕರ್ ಶೀಟು ಸ್ವಲ್ಪ ದಿವಸ ಲೋಡೆಲ್ಲ ಹೊಡೆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಯಾರಿಗೂ ಇವಾಗ ಎಂಥ ಎಕ್ಸ್ಪೀರಿಯೆನ್ಸ್ ಇರೋರ್ಗು ಅಷ್ಟೇ, ಬಾಡಿ ರೆಡಿ ಆದಮೇಲೆ ಅವ್ರಿಗೆ ಗೊತ್ತಾಗೋದು ಹೆಂಗಿದೆ, ಏನು ನಮ್ಮ ಗಾಡಿ ಕ್ವಾಲಿಟಿ ಇದೆಯಾ ಏನು ಅಂತ. ನೆಕ್ಸ್ಟ್ ಇದಕ್ಕೆ ಟಾರ್ಪಲ್ ಹಾಕ್ತಾರೆ ಮೇಲ್ಗಡೆ. ಆವಾಗಲೇ ಹೇಳ್ದಂಗೆ ಇಲ್ಲೆಲ್ಲ ಟಾರ್ಪಲ್ ಬರುತ್ತೆ ನೋಡಿ. ಈ ಥರ ಹಿಂಗೆ ಹೊಡೆದ್ರೆ ಗಾಡಿ ಶೇಕ್ ಆಗ್ತಾಯಿದೆ ನೋಡಿ. ಇದು ಪರವಾಗಿಲ್ಲ, ಓಕೆ. ಈ ಥಿಕ್ನೆಸ್ಗೆ ಓಕೆ ಇರಲಿ. ಅಂದರೆ ಹೆವಿ ಲೋಡ್ ಹೊಡಿತೀವಿ, ಪೋರ್ಟರ್ಗೆಲ್ಲ ನಾವು ಗಾಡಿ ಹಾಕ್ತೀವಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇರೆ ಥರನೇ ಇರಬೇಕು ಗಾಡಿ. ಯಾಕೆಂದರೆ ಒಂದೇ ಥರ ಬರೋಲ್ಲ. ಕೆಲವರು ಸಿಮೆಂಟ್ ಹಾಕ್ತಾರೆ, ಕೆಲವರು ಸ್ಕ್ರಾಪ್ ಐಟಮ್ ಹಾಕ್ತಾರೆ. ಬಿಟ್ಟರೆ ನಿಮಗೆ ಆಲು ಬ್ಲಾಕು ತುಂಬ್ತಾರೆ, ಇಟ್ಕೆನೂ ತುಂಬ್ತಾರೆ ಇದರಲ್ಲಿ. ಬಿಟ್ಟರೆ ಇದ್ರನ್ನೇನೋ ಇಟ್ಕೆ ಹಾಕೊಂಡು ಒಂದು 2 ದಿವಸ ಹೊಡೆದ್ರೆ ಅಂದರೆ ಗಾಡಿ ಏನಕ್ಕೂ ಬರೋಲ್ಲ, ಹಂಗಾಗುತ್ತದೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ಅದೇ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿ ತೋರಿಸ್ಕೊಳಂಗೆ ಮಾಡಿಕೊಟ್ಬಿಟ್ಟು ಇವಾಗ ಲೋ ಕ್ವಾಲಿಟಿ ಐಟಮ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಹಿಂಗೆ ಯಾಮರ್ಸೋದು ಅಂದರೆ ಇದೇನೆ, ಅರ್ಥ ಮಾಡ್ಕೊಳ್ಳಿ. ನಾನು ನೋಡಿದ್ದೀನಿ ಆ ಕೋಲಾರಲ್ಲಿ ಎಲ್ಲ ಅಂತಲೂ ಹೇಳಲ್ಲ, ಸುಮಾರು ಕಡೆ ಚೆನ್ನಾಗಿ ಮಾಡವ್ರೆ.
ಬಟ್ ಅವ್ರದ್ದು ಒಂದು ಥಿಕ್ನೆಸ್ ಇರುತ್ತೆ. ಏನಂದರೆ ಫೋಟೋದಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನೋಡಿ ಇದು ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತೆ, ಕಲರೆಲ್ಲ ಹೊಡೆದು ಕಣ್ಣು ಕುಕ್ಕಂಗೆ ಮಾಡಿರ್ತಾರೆ. ಆದರೆ ಗಾಡಿನ ಮುಟ್ಟಿ ನೋಡಿದಾಗಲೇ ನಮಗೆ ಗೊತ್ತಾಗೋದು ಅಲ್ಲೇನಾ. ಗಾಡಿನ ಮುಟ್ಟಿ ನೋಡಿ ನಾವು ಐಟಮ್ ಕ್ವಾಲಿಟಿ ಇದೆಯೋ ಇಲ್ವೋ ಅಂತ ನೋಡಿದಾಗ ಗೊತ್ತಾಗೋದು. ಈ ಒಂದು ಚಿಕ್ಕ ವಿಡಿಯೋ ಇದೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಮಾಡಿದೆ. ಅವರು ನೋಡ್ಬಾ ಅಂತ ಕರೆದಿದ್ರು. ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ರಾಣಿಬೆನ್ನೂರು ಅಂತ ಎಲ್ಲ ಹೇಳ್ತಾರೆ, ಏನೋ ಐತೆ ಅಂದ್ಕೊಂಡು ಬಂದೆ. ಬಟ್ ಇರಲಿ, ಓಕೆ ಪಾಪ, ಅವ್ರಿಗೆ ಬೇಜಾರು ಮಾಡೋದು ಬೇಡ. ಚೆನ್ನಾಗಿ ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋ. ಎಲ್ಲರಿಗೂ ಹೇಳೋದೇನೆಂದರೆ, ಗಾಡಿನ ತುಂಬ ದುಡ್ಡು ಕೊಟ್ಟು ಕೆಲವರು ಎಲ್ಲೆಲ್ಲೋ ದುಡ್ಡು ಇಸ್ಕೊಂಡು ಗಾಡಿನ ರೆಡಿ ಮಾಡಿಸ್ತೀರಾ, ಒಂದು ಸಾಲ ಮಾಡಿಕೊಂಡು ಗಾಡಿ ರೆಡಿ ಮಾಡಿಸ್ತೀರಾ. 4 ಕಡೆ ವಿಚಾರಿಸಿ ಬೇರೆ ಗಾಡಿಗಳನ್ನ ಮಾಡಿರೋದನ್ನ ನೋಡಿ ನಿಮ್ಗೆ ಅದು ಓಕೆ ಆದರೆ ನಮ್ಗೆ ಇದೇ ಥರ ಗಾಡಿ ಬೇಕು, ಇದೇ ಕ್ವಾಲಿಟಿ ಹಾಕಬೇಕು ನೀವು ಅಂತ ಹೇಳಿ ಗಾಡಿನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ.